ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ನಂದಿನಿ ಪ್ರಮೋದ್. ಎಸ್, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ಬ್ ಆಗಿದ್ದೀನಿ. ಸೊ ನಿಮಗೆಲ್ಲ ನಾನು ನಿನ್ನೆ ಅಪ್ಲೋಡ್ ಮಾಡೋ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಯಾರೆಲ್ಲ ಇನ್ನೂ ವಿಡಿಯೋ ನೋಡಿಲ್ಲ ದಯವಿಟ್ಟು ವಿಡಿಯೋ ಹೋಗಿ ನೋಡಿ. ಸೊ ತುಂಬ ಚೆನ್ನಾಗಿದೆ. ನನ್ನ ಹತ್ರ ಇರೋ ರಿಂಗ್ ಕಲೆಕ್ಷನ್ಸ್ ಕೂಡ ನೀವು ನೋಡ್ಬೋದು. ಆ್ಯಂಡ್ ಎಸ್, ಇವತ್ತು ನಾನು ಏನು ಮಾಡಕ್ಕೆ ಬಂದಿದ್ದೀನಿ ಅಂದರೆ, ನಿಮಗೊಂದು ಯೂಶಲಾಗಿ ನಮ್ಮ ಟೀನೇಜ್ ಹುಡುಗಿಯರಿಗೆ ಅಥವಾ ಹುಡುಗರಿಗಾಗಿರ್ಬೋದು, ಅಥವಾ ಟೀನೇಜ್ ಕ್ರಾಸ್ ಆಗಿರೋ ಹುಡುಗರಿಗಾಗಿರ್ಬೋದು ಅಥವಾ ಹುಡುಗಿರಿಗಾಗಿರ್ಬೋದು, ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಅಂದರೆ ಪಿಂಪಲ್ಸ್. ಸೊ ಪಿಂಪಲ್ ಏನು ಮಾಡಿದ್ರೂ ಹೋಗೋದಿಲ್ಲ. ಸ್ವಲ್ಪ ದಿನ ಹೋಗುತ್ತೆ, ಸ್ವಲ್ಪ ದಿನ ಆದರೆ ಬರುತ್ತೆ. ಏನು ಮಾಡೋದು? ಸೊ ಪಿಂಪಲ್ ಬಂದು ಹೋಗ್ಮೇಲೆ ಲೈಕ್ ನಿಮಗೆ ಬ್ಲ್ಯಾಕ್ ಹೆಡ್ಸ್, ಬ್ಲ್ಯಾಕ್ ಡಾಟ್ಸ್ ಬರೋಕ್ಕೆ ಶುರು ಆಗುತ್ತೆ. ಒಬ್ಬೊಬ್ರಿಗೆ ಪೋರ್ಸ್ ಆಗುತ್ತೆ, ಒಬ್ಬೊಬ್ರಿಗೆ ಡೀಪಾಗಿ ಪಿಂಪಲ್ ಆಗಿ ಲೈಕ್ ಅದು ಹಾಗೆ ಉಳ್ಕೊಬಿಟ್ಟಿರುತ್ತೆ ಮಾರ್ಕಲ್ಲ. ನನಗೂ ಕೆಲವೊಂದು ಪಿಂಪಲ್ಸ್ ಹೋಗಿದೆ, ಬಟ್ ಮಾರ್ಕ್ ಹಾಗೆ ಉಳ್ಕೊಬಿಟ್ಟಿದೆ. ಏನು ಮಾಡೋದು ಇದಕ್ಕೆ? ಸೊ ತಲೆ ಕೆಟ್ಟೋಗಿದೆ. ಆ್ಯಂಡ್ ನನಗೂ ಕೂಡ ಮದುವೆಗೆ ಮುಂಚೆ ಇರಲಿಲ್ಲ, ಮದುವೆ ಆದಮೇಲೆ ಪಿಂಪಲ್ ಶುರು ಆಗೋಗಿದೆ ನೋಡಿ. ಸೊ ಚಿಕ್ಕದಾಗಿ ಮಾರ್ಕ್ಸ್ ಸೊ ನೋಡ್ತಾ ಇದ್ದೀರಾ ನೋಡಿ ಇಲ್ಲೆಲ್ಲ ಚಿಕ್ಕ ಬಂಪ್ಸ್ ಬಂದ್ಬಿಟ್ಟಿದೆ. ನಾನು ನಮ್ಮ ಅಮ್ಮನ ಮನೆಗೆ ಹೋಗಿದ್ನಲ್ಲ, ಸೋಪ್ ಎತ್ಕೊಂಡು ಹೋಗಿರಲಿಲ್ಲ. ಸೊ ನಾನು ಅಲ್ಲಿ ಬೇರೆ ಸೋಪ್ ಯೂಸ್ ಮಾಡಿದೆ, ಬಟ್ ಅಲ್ಲಿ ಬೇರೆ ನೀರು, ಇಲ್ಲಿ ಬೇರೆ ನೀರು. ನನಗೆ ಆಲ್ರೆಡಿ ನೋಡಿ ಚಿಕ್ಕದಾಗಿ ಪಿಂಪಲ್ಸ್ ಬಂದಿದೆ, ಕಾಣಿಸ್ತಿದೆಯಲ್ಲ. ಆ್ಯಂಡ್ ನೋಡಿ ಇದು ಬಂದು ಹೋಗಿರೋ ಮಾರ್ಕ್ ನೋಡಿ ಹಾಗೆ ಉಳ್ಕೊಬಿಟ್ಟಿದೆ. ಸೊ ನೀವು ಅಂದರೆ ಇವಾಗಾದರೂ ಓಕೆ ಗೈಸ್, ಕಮ್ಮಿ ಆಗಿದೆ. ಅಂದರೆ ಲೈಕ್ ಅದು ಮಾರ್ಕ್ಸ್ ಏನು ಅಷ್ಟೊಂದು ಕಾಣಿಸ್ತಾ ಇಲ್ಲ. ಏನಾದರೂ ಲೈಕ್ ಹೊರಗಡೆ ಹೋದಾಗ ಲೈಟಾಗಿ 9 to 5 ಕ್ರೀಮ್, ಬೇಬಿ ಕ್ರೀಮ್ ಅವ್ರ ಏನಾದ್ರು ಲೈಟಾಗಿ ಫೌಂಡೇಶನ್ ಹಚ್ಕೊಂಡ್ರೆ ನನಗೆ ಕಾಣಿಸೋದಿಲ್ಲ. ಸೊ ಈಗ ಏನು ಹಾಕ್ಕೊಂಡಿದ್ದ ಕಾರಣಕ್ಕೋಸ್ಕರ ನೋಡಿ ಕಾಣಿಸ್ತಿದೆ. ಇದು ಪ್ರಾಬ್ಲಮ್. ಈ ಪಿಂಪಲ್ ಅನ್ನೋದು ಬಿಗ್ ಪ್ರಾಬ್ಲಮ್. ಒಬ್ಬೊಬ್ರಿಗೆ ಯಾರಿಗೆ ಪಿಂಪಲ್ಸ್ ಇಲ್ವೋ ನೀವು ತುಂಬಾ ಲಕ್ಕಿ ಅಂತ ಹೇಳ್ಬೋದು. ನನಗೂ ಕೂಡ ಇರಲಿಲ್ಲ, ಮದುವೆ ಆದಮೇಲೆ ಬಂತು. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲಲ್ವಾ. ಸೊ ಹಾರ್ಮೋನ್ಸ್ ಎಲ್ಲ ಒಂದೇ ಥರ ಇರೋದಿಲ್ಲ. ನಾವು ಮಗುವಲ್ಲಿ ನಮ್ಮ ಸ್ಕಿನ್ ಸಾಫ್ಟ್ ಇತ್ತು ಅಂತ ಬೆಳೀತಾ ಹಾಗೆ ಇರುತ್ತೆ, ಹಾಗೆ ಇರಬೇಕು ಅಂದ್ಕೊಳ್ಳೋದು ತಪ್ಪು. ಹಾರ್ಮೋನ್ಸ್ ಚೇಂಜ್ ಆಗ್ತಾ ಇರುತ್ತೆ. ಹೆಣ್ಮಕ್ಳಿಗೂ ಅಷ್ಟೇ, ಗಂಡು ಮಕ್ಳಿಗೂ ಕೂಡ ಅಷ್ಟೇ. ಆ್ಯಂಡ್ ಹೆಣ್ಮಕ್ಳಿಗೆ ಒಂದು ಪೀರಿಯಡ್, ಒಂದು ಏಜಲ್ಲಿ ಅವ್ರಿಗೆ ಕಂಪ್ಲೀಟಾಗಿ ಹಾರ್ಮೋನ್ ಚೇಂಜ್ ಆಗುತ್ತೆ. ಮದುವೆ ಆದಮೇಲೆ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ಸೊ ಪಿಂಪಲ್ ಇದೆ ಅಂದರೆ ಇಟ್ಸ್ ಓಕೆ, ಬರುತ್ತೆ ಹೋಗುತ್ತೆ. ಸೊ ಬಿಡಿ. ಈಗ ನಾನು ನಿಮಗೆ ಹೋಮ್ ರೆಮಿಡಿ ತಿಳಿಸ್ಕೊಡ್ತೀನಿ. ನೀವು ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರ. ಕೊತ್ತಂಬರಿ ಸೊಪ್ಪಿಂದ ನಾನು ಎಲ್ಲ ರೀತಿಯಲ್ಲಿ ನೋಡಿದ್ದೀನಿ. ಆಲೋವೆರಾ ಜೆಲ್ ಹಾಕ್ಕೊಳ್ಳಿ, ಟೊಮೊಟೊ ಹಾಕ್ಕೊಳ್ಳಿ, ಆಲೂಗಡ್ಡೆ ಹಾಕ್ಕೊಳ್ಳಿ, ಕಡಲೆ ಹಿಟ್ಟು ತೊಗೊಳ್ಳಿ, ಅರಿಶಿನ ಪುಡಿ ಹಾಕ್ಕೊಳ್ಳಿ, ಮತ್ತು ಹನಿ ಹಾಕ್ಕೊಳ್ಳಿ, ಮುಖಕ್ಕೆ ಕಮ್ಮಿ ಆಗುತ್ತೆ. ಬಟ್ ಕೊತ್ತಂಬರಿ ಸೊಪ್ಪಿಂದ ಫಸ್ಟ್ ಟೈಮ್ ಕೇಳ್ತಾ ಇದ್ದೀರಾ? ಎಸ್, ನಮ್ಮ ಮನೆಯಲ್ಲೇ ಕೊತ್ತಂಬರಿ ಸೊಪ್ಪಿಂದ ನಾವು ನಮ್ಮ ಪಿಂಪಲ್ ಅನ್ನೋಕ್ಕಿಂತ ಹೆಚ್ಚಾಗಿ ಪಿಂಪಲ್ಸ್ ಜಾಸ್ತಿ ಆಗೋದು ಅಥವಾ ಸ್ಪ್ರೆಡ್ ಆಗೋದು ಕಮ್ಮಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಮೊದಲಿಗೆ ಪಿಂಪಲ್ ಯಾಕೆ ಬರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ನಮ್ಮ ಮುಖದಲ್ಲಿ ಚಿಕ್ಕ ಹೇರ್ಸ್ ಇದೆ. ಓಕೆ, ಆ ಹೇರ್ಸಲ್ಲಿ ಯೂಶಲಾಗಿ ಗ್ಲ್ಯಾಂಡ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಒಂದು ನಮ್ಮ ಸ್ಕಿನ್ ಗ್ಲೋಗೋಸ್ಕರ ಅದು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಸಾಫ್ಟ್ನೆಸ್ಗೋಸ್ಕರ ಅದು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಬಟ್ ಯಾವಾಗ ಅದು ಹೆಚ್ಚಾಗುತ್ತೆ ಅಂದರೆ ನಿಮ್ಮ ಸ್ಕಿನ್ನಲ್ಲಿ ಯಾವಾಗ ಡರ್ಟಿ ಹೆಂಗೆ ಹೆಚ್ಚಾಗುತ್ತೆ ಅಂದರೆ, ಸೊ ನಿಮ್ಮ ಸ್ಕಿನ್ನಲ್ಲಿ ಮೈಕ್ರೋ ಬ್ಯಾಕ್ಟೀರಿಯಾ, ಫಂಗಲ್ಸ್ ಮತ್ತು ಡರ್ಟಿ ಮತ್ತು ಜರ್ಮ್ಸ್, ನಾನು ಹೇಳಿದ್ನಲ್ಲ ಫಂಗಸ್, ಈ ಥರ ಯಾವಾಗ ಅಲ್ಲಿ ಸ್ಟೋರ್ ಆಗಿ ಹೆಚ್ಚು ಆಗ್ತಿದ್ರೆ, ಹೆಚ್ಚು ನಿಮ್ಮ ಗ್ಲ್ಯಾಂಡ್ಸ್, ಆಯಿಲ್ ಗ್ಲ್ಯಾಂಡ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಿದ್ರೆ, ಆಗ ನಿಮಗೆ ನಿಮ್ಮ ಮುಖದಲ್ಲಿ ಆಯಿಲ್ ಅಂಶ ಜಾಸ್ತಿ ಆಗುತ್ತೆ. ಆಯಿಲ್ ಅಂಶ ಜಾಸ್ತಿ ಆದಾಗೆ ನಿಮಗೆ ಪಿಂಪಲ್ಸ್. ಸೊ ನಾನು ಹೇಳ್ದಂಗೆ ಮೊದಲಿಗೆ ಡರ್ಟಿ. ಸೊ ನಿಮ್ಗೇನಾದ್ರು ಹೊರಗಡೆ ಹೋಗೋರು ಆಗಿರ್ಬೋದು ಅಥವಾ ಮನೇಲಿರೋರು ಆಗಿರ್ಬೋದು, ಈ ಪೊಲ್ಯೂಷನಿಂದ ಆಗಿರ್ಬೋದು, ಅಥವಾ ಮನೇಲಿರೋ ಏನೋ ಒಂದು ಹೊರಗಡೆ ಹೋದಾಗ ಅಥವಾ ಗಾಳಿಯಿಂದ ಆಗಿರ್ಬೋದು ನಿಮಗೆ ಡರ್ಟಿ ಬರೋಕ್ಕೆ ಶುರು ಆಗುತ್ತೆ, ಡರ್ಟ್. ಸೊ ಅದು ಅಲ್ಲೋಗಿ ಸೆಟಲ್ ಆದರೆ, ಅಥವಾ ಜರ್ಮ್ಸಿಂದ ಆಗಿರ್ಬೋದು ಅಥವಾ ಫಂಗಲ್ಸ್ ಆಗಿರ್ಬೋದು, ಹೀಗೆ ಮೇನ್ ನಾವು ಎನ್ವೈರನ್ಮೆಂಟ್ ಈಗಿರೋ ಪೊಲ್ಯೂಷನ್ಸ್ ನಿಮಗೆ ಗೊತ್ತು ಹೇಗೆ ಅಂದ್ಬಿಟ್ಟು.
ಸೊ ಹಾಗಾಗಿ ಅಲ್ಲೋಗಿ ಕೂತಾಗ ನಿಮಗೆ ಆಯಿಲ್ ಪ್ರೊಡ್ಯೂಸ್ ಜಾಸ್ತಿ ಆಗುತ್ತೆ. ಸೊ ಯಾವಾಗ ಹಾರ್ಮೋನ್ಸಲ್ಲಿ ಅಥವಾ ಯಾವಾಗ ನಿಮಗೆ ಅದು ಜಾಸ್ತಿ ಆದಾಗ ನಿಮ್ಮ ಮುಖದಲ್ಲಿ ಜಾಸ್ತಿ ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದರಿಂದ ನಿಮ್ಮ ಮುಖ ಡಲ್ ಆಗಿರುತ್ತೆ, ಆಮೇಲೆ ಪಿಂಪಲ್ಸ್ ಬರೋದು, ಪಿಗ್ಮೆಂಟೇಷನ್ ಬರೋದು ಈ ಥರ ಶುರು ಆಗುತ್ತೆ. ಸೊ ಮೊದಲಿಗೆ ಇದಕ್ಕೆ ಬೇಕಾಗಿರೋ ಫಸ್ಟ್ ಪ್ರಿಕಾಷನ್ ಬಂದು ನೀವು ಬೆಳಗ್ಗೆ ಮತ್ತು ರಾತ್ರಿ ಅಥವಾ ನೀವು ಕೆಲಸದಿಂದ ಬಂದ ಮೇಲೆ ಅಥವಾ ಮಲಗೋಕ್ಕೆ ಮುಂಚೆ ನಿಮ್ಮ ಫೇಸ್ನ ವಾಶ್ ಮಾಡ್ಕೋಬೇಕಾಗುತ್ತೆ. ಸೊ ಆದಷ್ಟು ನೀವು ನಿಮ್ಮ ಮುಖ ತೊಳಿತಾ ಇದ್ರೆ ಕ್ಲೀನಾಗಿ ಇಟ್ಟಾಗ ನಿಮ್ಮ ಮುಖದಲ್ಲಿ ಜರ್ಮ್ಸ್ ಆಗಿರ್ಬೋದು, ಡರ್ಟಿ ಅಥವಾ ಏನಾರು ಇರ್ಬೋದು ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆಯಿಲ್ ಪ್ರೊಡ್ಯೂಸ್ ಆಗೋದು ಕಮ್ಮಿ ಆಗುತ್ತೆ ಇಲ್ವಾ. ಮತ್ತು ಜಾಸ್ತಿ ಮೇಕಪ್ ನೀವು ಅದನ್ನ ವಾಶ್ ಮಾಡಿದ್ರೆ ಹಾಗೆ ಇಟ್ಬಿಟ್ಟಿದ್ರೆ ಬೆಳಗ್ಗೆ ತೊಳ್ಕೊಳ್ಳೋಣ ಬಿಡು ಅಂತ ಏನಾರು ಇದ್ದರೆ ಅದರಿಂದ ಕೂಡ ಪ್ರಾಬ್ಲಮ್ ಇರುತ್ತೆ. ಸೊ ನೀವು ಆದಷ್ಟು ಮೇಕಪ್ ಏನಾದ್ರು ಅಪ್ಲೈ ಮಾಡಿದ್ರೆ ಮೇಕಪ್ ರಿಮೂವಲಿಂದ ರಿಮೂವ್ ಮಾಡ್ಕೊಬಿಡಿ, ಇಲ್ಲ ನಿಮ್ಮ ಕ್ಲೆನ್ಸರಿಂದ ಕ್ಲೀನ್ ಮಾಡ್ಕೊಳ್ಳಿ. ಸೊ ಇದೊಂದಾಯಿತು. ಆ್ಯಂಡ್ ಇದು ಬಿಟ್ಟರೆ ನೀವು ನಿಮ್ಮ ಡಾಕ್ಟರ್ ಹತ್ರ ಕೂಡ ಹೋಗ್ಬೋದು. ಹೀಗೆ ಪಿಂಪಲ್ಸ್ ಬರ್ತಿದೆ ಆ್ಯಂಡ್ ನಿಮ್ಗೆ ಗೊತ್ತಾ ಹೇಗೆ ಇದು ಸಾಲ್ವ್ ಮಾಡೋದು ಅಂತ ನಾನು ನಿಮಗೆ ಹೋಮ್ ರೆಮಿಡಿ ಹೇಳ್ತೀನಿ. ಕೊತ್ತಂಬರಿ ಸೊಪ್ಪಿಂದ ನಾವು ನಮ್ಮ ಸ್ಕಿನ್ ಪಿಂಪಲ್ಸ್ನ ಕಮ್ಮಿ ಮಾಡ್ಕೋಬೋದಂತೆ. ಶಾಕ್ ಆಯ್ತಾ? ಎಸ್, ನೀವು ಕೇಳಿರ್ಬೋದು ಆಲೋವೆರಾ ಜೆಲ್ ಹಾಕ್ಕೊಳ್ಳಿ, ಜೇನುತುಪ್ಪ ಹಾಕ್ಕೊಳ್ಳಿ, ಕಡಲೆ ಹಿಟ್ಟು ಹಾಕ್ಕೊಳ್ಳಿ, ಅರಿಶಿನ ಪುಡಿ ಹಾಕ್ಕೊಳ್ಳಿ, ಟೊಮೊಟೊ ಹಾಕ್ಕೊಳ್ಳಿ, ಆಲೂಗಡ್ಡೆ ಹಾಕ್ಕೊಳ್ಳಿ. ಸೊ ಇದರಿಂದ ನಿಮ್ಮ ಪಿಂಪಲ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತು ಸ್ಯಾಂಡಲ್ವುಡ್ ಪೌಡರ್ ಹಾಕ್ಕೊಳ್ಳಿ, ಅದು ಇದು ಅಂತ ನೀವು ಕೇಳಿರ್ಬೋದು. ಬಟ್ ಕೊತ್ತಂಬರಿ ಸೊಪ್ಪಿಂದ ನಿಮ್ಮ ಪಿಂಪಲ್ ಕಮ್ಮಿ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿತ್ತಾ? ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ಪಿಂಪಲ್ಸ್ ಯಾಕೆ ಬರುತ್ತೆ ಸೊ ನಾನು ನಿಮಗೆ ಹೇಳ್ತೀನಿ. ಇದು ನ್ಯಾಚುರಲ್ ಪ್ರೋಸೆಸ್ ಗೈಸ್. ಬಟ್ ಏನಂತ ಅಂದರೆ ನಾವು ಪ್ರಿಕಾಷನ್ಸ್ ಹೇಳೋಕ್ಕೆ ಮುಂಚೆ ಯಾಕೆ ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನಮ್ಮ ಮುಖದಲ್ಲಿ ಚಿಕ್ಕ ಚಿಕ್ಕ ಕೂದಲಿರುತ್ತೆ, ಓಕೆ, ಸ್ಮಾಲ್ ಹೇರ್ಸ್, ಅಲ್ಲಿ ಒಂದು ಗ್ಲ್ಯಾಂಡ್ ಪ್ರೊಡ್ಯೂಸ್ ಆಗುತ್ತೆ, ಆಯಿಲ್ ಗ್ಲ್ಯಾಂಡ್. ಸೊ ನಮಗೆ ಎಣ್ಣೆ ಅಂಶ ಮುಖದಲ್ಲಿ ಇದ್ದಾಗ, ಅಂದರೆ ಎಷ್ಟು ಬೇಕೋ ಅಷ್ಟಿದ್ದಾಗ ಮಾತ್ರ ನಿಮ್ಮ ಸ್ಕಿನ್ ಸಾಫ್ಟ್ ಇರುತ್ತೆ, ಗ್ಲೋ ಇರುತ್ತೆ, ಚೆಂದ ಇರುತ್ತೆ. ಬಟ್ ಯಾವಾಗ ಅದು ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೋ ಆಗ ನಿಮ್ಮ ಸ್ಕಿನ್ಗೆ ಪಿಂಪಲ್ಸ್ ಬರೋಕ್ಕೆ ಶುರು ಆಗುತ್ತೆ, ಪಿಗ್ಮೆಂಟೇಷನ್ ಬರೋಕ್ಕೆ ಶುರು ಆಗುತ್ತೆ, ಡಲ್ನೆಸ್ ಆಗುತ್ತೆ. ಸೊ ಇದರಿಂದಾಗಿ ನಿಮಗೆ ಪಿಂಪಲ್ಸ್ ಬರುತ್ತೆ. ಸೊ ಯಾಕೋಸ್ಕರ ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ರೀಸನ್ ಡರ್ಟಿಯಿಂದ. ನಿಮಗೆ ಡರ್ಟ್ ಏನಾದರೂ ಅಲ್ಲಿ ಕೂತಿದ್ರೆ ಸೊ ಅದನ್ನು ನಿಮಗೆ ಕಮ್ಮಿ, ನಾನು ಹೇಳ್ತಾ ಇದ್ದೆ ನಿಮಗೆ ಕೊತ್ತಂಬರಿ ಸೊಪ್ಪು ಆ್ಯಂಟಿ ಫಂಗಲ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಾಗಿ ವರ್ಕ್ ಮಾಡುತ್ತೆ. ಸೊ ನಿಮಗೆ ಅದು ಜರ್ಮ್ಸ್ ಆಗಿರ್ಬೋದು, ಏನಾದರೂ ಚಿಕ್ಕ ಚಿಕ್ಕ ಬ್ಯಾಕ್ಟೀರಿಯಾ ಆಗಿರ್ಬೋದು, ಅದನ್ನು ಕಮ್ಮಿ ಮಾಡುತ್ತೆ, ಬೇರೆ ಕಡೆ ಸ್ಪ್ರೆಡ್ ಮಾಡೋದು ಕೂಡ ಸ್ಟಾಪ್ ಮಾಡುತ್ತೆ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ನೀವು ಮುಖ ವಾಶ್ ಮಾಡ್ಕೊಂಡಾದ್ಮೇಲೆ ನಿಮಗೆಲ್ಲೂ ಪಿಂಪಲ್ಸ್ ನನಗೆ ಸ್ಪ್ರೆಡ್ ಆಗ್ತಿದೆ ಅಂದಾಗ ನೀವು ಮುಖ ತೊಳೆದಾದ್ಮೇಲೆ ನಿಮ್ಮ ಟವಲ್ ತೊಗೊಂಡು ಜಸ್ಟ್ ಟ್ಯಾಪ್ ಮಾಡಿ, ಇಷ್ಟು ಟ್ಯಾಪ್ ಮಾಡಿ. ಸೊ ನಿಮಗೆಲ್ಲೂ ಸ್ಪ್ರೆಡ್ ಆಗೋಲ್ಲ. ನೀವೇನು ಹಿಂಗೆ ಚೆನ್ನಾಗಿ ಉಜ್ಜಿಬಿಟ್ರೆ ಅದೇನಾಗ್ಬಿಡುತ್ತೆ, ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗಿ ಹೋಗುತ್ತೆ, ರೈಟ್? ಸೊ ಜಸ್ಟ್ ನೀವು ಪಿಂಪಲ್ಸ್ ಇರಲಿ ಇಲ್ಲದೇ ಇರಲಿ ಜಸ್ಟ್ ನೀವು ಈ ಥರ ಟ್ಯಾಪ್ ಮಾಡಿಟ್ಕೋಬೇಕಾಗತ್ತೆ. ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಈಗ ಕೊತ್ತಂಬರಿ ಸೊಪ್ಪಿಂದ ಹೇಗೆ ಪ್ಯಾಕ್ ಮಾಡೋದು ಅಥವಾ ಹೇಗೆ ಕೊತ್ತಂಬರಿ ಸೊಪ್ಪಿಂದ ಪಿಂಪಲ್ ಮಾಸ್ಕ್ ಪರಿಹಾರ ಆಗುತ್ತೆ ಅಂತ ನಾನು ನಿಮಗೆ. ಸೊ ಗೈಸ್, ಈಗ ನಾನು ಸ್ವಲ್ಪ ಕೊತ್ತಂಬರಿ ವಾಶ್ ಮಾಡಿ ನಾನು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ನೀರು. ಸೊ ಈಗ ಇದಕ್ಕೆ ನಾನು ಮಾಮೂಲಿ ಇದು ಹಾಕ್ಕೊಂಡು ಸ್ವಲ್ಪ ಲೈಟಾಗೆ ನಿಮ್ಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ನೀವೇನಾದ್ರು ಗ್ರೈಂಡ್ ಮಾಡ್ಕೋತೀನಿ ಗ್ರೈಂಡಾದರೂ ಮಾಡ್ಕೋಬೋದು, ಅಥವಾ ಈ ಥರ ಕುಟ್ಟೋದಿದ್ರೆ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಈ ಥರ ನಾವು ಲೈಟಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಎಲ್ಲೆಲ್ಲಿ ನಿಮಗೆ ಪಿಂಪಲ್ ಆಗಿದೆಯೋ ಅಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಇದನ್ನು ಹಚ್ಕೊಂಡ್ರೆ ಫಂಗಸ್ ಕಮ್ಮಿ ಆಗುತ್ತೆ. ಸೊ ಫ್ರೆಂಡ್ಸ್, ಇದು ನೋಡಿ ನಾನು ಸ್ವಲ್ಪ ರಫಾಗಿ ನಾನು ಕುಟ್ಟಿ ಒಂಚೂರು ಲೈಟಾಗಿ, ಜಾಸ್ತಿ ನಾನು ನೈಸ್ ಪೇಸ್ಟ್ ಮಾಡ್ಕೊಂಡಿಲ್ಲ. ನಿಮ್ಗೆ ಏನಾದ್ರು ಸ್ವಲ್ಪ ಗಟ್ಟಿಯಾಗಿ ನೈಸ್ ಪೇಸ್ಟ್ ಮಾಡ್ಕೋಬೇಕಾದ್ರೆ ನಾವು ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೋಬೋದು. ಇದು ನಾನು ಸಿಂಪಲಾಗಿ, ನನಗೆ ಜಾಸ್ತಿ ಪಿಂಪಲ್ಸ್ ಇಲ್ಲ. ಸೊ ಸ್ವಲ್ಪ ಕೆಲವೊಂದು ಕಡೆ ಪಿಂಪಲ್ಸ್ ಆಗಿರೋದ್ರಿಂದ ನಾನು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಸೊ ಈಗ ಬನ್ನಿ ಹಚ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನೀವು ಆಲ್ರೆಡಿ ನೋಡಿದ್ದೀರಾ. ಸೊ ಈಗ ನಾನು ಕೊತ್ತಂಬರಿ ಸೊಪ್ಪು ಪೇಸ್ಟ್ ತೊಗೊಂಡಿದ್ದೀನಿ. ಸೊ ನನಗೆ ಎಲ್ಲೆಲ್ಲಿ ಅಫೆಕ್ಟ್ ಆಗಿದೆಯೋ ಅಲ್ಲೆಲ್ಲ ನಾನು ಅಪ್ಲೈ ಮಾಡ್ಕೋತೀನಿ. ಸೊ ನಾನು ಹೇಳ್ದಂಗೆ ನಿಮ್ಗೆ ಏನಾದರೂ ಜಾಸ್ತಿ ಪೇಸ್ಟ್ ಬೇಕಂದರೆ ನೀವು ಗ್ರೈಂಡರಲ್ಲಿ ಹಾಕ್ಕೋಬೋದು. ಸೊ ನೋಡಿ,
ಸೊ ಹಿಂಗೆ ಚೆನ್ನಾಗಿ ಅಪ್ಲೈ ಮಾಡ್ಕೋಬೋದು. ಏನು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಏನಿರೋದಿಲ್ಲ. ಸೊ ನಾನು ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರು ಹಾಕ್ಕೋಬೋದು. ಸೊ ಫೇಸ್ ವಾಶ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ನನಗೆ ಕೆನ್ನೆ ಕಡೆ ಸ್ವಲ್ಪ ಜಾಸ್ತಿ ಇದೆ ಮತ್ತು ಇಲ್ಲೊಂದು ಸ್ವಲ್ಪ ಇದೆ. ಸೊ ಈಗ ನಾನು ಅಪ್ಲೈ ಮಾಡಾಯಿತು. ಸೊ 10 ನಿಮಿಷ ವೆಯ್ಟ್ ಮಾಡಿ ನಾವು ಫೇಸ್ ವಾಶ್ ಮಾಡ್ಕೊಳ್ಳೋಣ. ಸೊ ಇದು ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಕೊತ್ತಂಬರಿ ಸೊಪ್ಪು ತುಂಬ ದೇಹಕ್ಕೂ ಒಳ್ಳೆಯದು ಮತ್ತು ಹೊರಗಡೆ ಕೂಡ ಫೇಸ್ಗೆ ಪಿಂಪಲ್ಸ್ಗೂ ಕೂಡ ಒಳ್ಳೆಯದು. ಯಾವುದೇ ರೀತಿಯ ಬ್ಯಾಕ್ಟೀರಿಯಾಸ್ ಏನೇನು ಕೂಡ ಇದು ಕಮ್ಮಿ ಮಾಡುತ್ತೆ, ಸ್ಪ್ರೆಡ್ ಆಗದೆ ಇರೋ ರೀತಿ ಇದು ನೋಡ್ಕೊಳ್ಳುತ್ತೆ. ಸೊ ವಾರಕ್ಕೆ ಅಥವಾ 10 ದಿವಸಕ್ಕೆ ಒಂದ್ಸಲ ನೀವು ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಏನು ಭಯಪಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಹೋಮ್ ರೆಮಿಡಿ. ಸೊ ಯಾವುದೇ ರೀತಿಯಾದ ನನ್ನ ಸ್ಕಿನ್ ಹಾಳಾಯಿತು ಅಂತ ಏನೂ ಇಲ್ಲ. ಇದೇನಾದ್ರು ಕೆಮಿಕಲ್ ಆಗಿದ್ರೆ ನಾವು ಹೇಳ್ಬೋದಾಗಿತ್ತು. ಸೊ ಇಟ್ಸ್ ಕಂಪ್ಲೀಟ್ಲಿ ಹೋಮ್ ರೆಮಿಡಿ. ಸೊ ಯೂಸ್ ಮಾಡಿ. ಆ್ಯಂಡ್ ನಿಮ್ಗೆ ಯಾವಾಗ ಬ್ಯಾಕ್ಟೀರಿಯಾ ಇದೆಲ್ಲ ಕಮ್ಮಿ ಆಗ್ತಾ ಬರ್ತಾ ಇದ್ದಲ್ಲ, ನಿಮ್ಮ ಸ್ಕಿನ್ ಗ್ಲೋ ಆಗಲಿಕ್ಕೆ ಶುರು ಆಗುತ್ತೆ. ಆ್ಯಂಡ್ ಇದು ಒಂದು ಟೈಪ್ ಆಫ್ ಹೋಮ್ ರೆಮಿಡಿ. ಸೊ ಹೋಪ್ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ. ಈಗ ನಾನು 10 ನಿಮಿಷ ವೆಯ್ಟ್ ಮಾಡಿ ನಾನು ಫೇಸ್ ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ. ಒನ್ ಡೇ ನಾನು ಮತ್ತೆ ಹೇಳ್ತೀನಿ, ಒಂದ್ಸಲ ಯೂಸ್ ಮಾಡಿದ ತಕ್ಷಣ ಇದು ರಿಸಲ್ಟ್ ಬರೋದಿಲ್ಲ. ಸೊ ನೀವು ಯೂಸ್ ಮಾಡಲೇಬೇಕು. ಮ್ಯಾಕ್ಸಿಮಮ್ ಅನ್ನೊಂದು 6 ತಿಂಗಳಿಂದ 7 ತಿಂಗಳವರೆಗೂ ನೀವು ಯೂಸ್ ಮಾಡಲೇಬೇಕು. ಆಗಲೇ ನಿಮಗೆ ಸ್ವಲ್ಪ ರಿಸಲ್ಟ್ ಬಂದೇ ಬರುತ್ತೆ. ಕ್ವಿಕ್ ಆಗಬೇಕು ಅಂದರೆ ನೀವು ಡಾಕ್ಟರ್ ಹತ್ರ ಹೋಗಿ ನಿಮ್ಮ ಸ್ಕಿನ್ ತೋರಿಸಿ ಅವ್ರು ನಿಮಗೆ ಕ್ರೀಮ್ಸ್ ಎಲ್ಲ ಕೊಡ್ತಾರೆ. ಚಾಯ್ಸ್ ನಿಮಗೆ ಬಿಟ್ಟಿದ್ದು. ಸೊ ಫ್ರೆಂಡ್ಸ್ 10 ನಿಮಿಷ ಆಯಿತು. ಈಗ ಇದೆಲ್ಲ ಡ್ರೈ ಆಗಿದೆ. ಈಗ ನಾನು ಹೋಗಿ ಫೇಸ್ ವಾಶ್ ಮಾಡ್ಕೊಬಿಡ್ತೀನಿ. ಸೊ ಫ್ರೆಂಡ್ಸ್ 10 ನಿಮಿಷ ಆಯಿತು, ನಾನು ಹೋಗಿ ಫೇಸ್ ವಾಶ್ ಮಾಡ್ಕೊಬಂದೆ. ತಣ್ಣೀರಲ್ಲೇ ನೀವು ಮುಖ ತೊಳೀರಿ. ಸೊ ಹೀಗೆ ನಾನು ಆಲ್ರೆಡಿ ನಿಮಗೆ ಹೇಳ್ದಂಗೆ ಮುಖನ ಹೀಗೆ ಒರ್ಸೋಕೆ ಹೋಗ್ಬೇಡಿ. ಜಸ್ಟ್ ನೋಡಿ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ. ಸೊ ನೀವು ಹಿಂಗೆ ಟ್ಯಾಪ್ ಮಾಡಿದ್ರೆ ನಿಮ್ಮ ಪಿಂಪಲ್ಸ್ ಏನಿರುತ್ತೋ ಅದು ಹಾಗೆ ಮೇಲೇ ಹಿಂಗೆ ಟ್ಯಾಪ್ ಮಾಡಿ. ಯಾವಾಗ ನೀವು ಹಿಂಗೆ ಲೈಕ್ ಈ ಥರ ಒರ್ಸೋಕೆ ಹೋದಾಗ ನಿಮಗೆ ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಾ, ಹೀಗೆ ಟ್ಯಾಪ್ ಮಾಡ್ಕೊಳ್ಳಿ. ಸೊ ಈ ಥರ ಎಲ್ಲ ನೀವು ನೀಟಾಗಿ ಟ್ಯಾಪ್ ಮಾಡಿಕೊಂಡು ನೀವು ಯಾವುದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೀರೋ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಇದು ಕೊತ್ತಂಬರಿ ಸೊಪ್ಪಿಂದ ಈಸಿಯಾಗಿ ಪಿಂಪಲ್ಸ್ನ ಪೂರ್ತಿಯಾಗಿ ಹೋಗೋದಲ್ಲ, ಸ್ವಲ್ಪ ಕಮ್ಮಿ ಮಾಡೋದು ಆಗಿರ್ಬೋದು, ಅಥವಾ ಅದು ಬೇರೆ ಕಡೆ ಸ್ಪ್ರೆಡ್ ಆಗ್ತಿರೋ ಥರ ನೋಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ತೋರಿಸಿದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇನ್ನು ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನನ್ನ ಮಗ ತೀಟೆ ಅವನು. ಸೊ ಶೇರ್ ಮಾಡ್ತೀರಂತ ಭಾವಿಸ್ತೀನಿ. ಆ್ಯಂಡ್ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ ಯು. ಆ್ಯಂಡ್ ಏನು ಹೇಳೋದು ಗೊತ್ತಿಲ್ಲ. ಹೋಪ್ ನಿಮ್ಗೆ ಇದು ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಪಾಲಕ್ ಪನ್ನೀರ್ ಮಾಡಲಿಕ್ಕೆ ನಾನು ಪಾಲಕ್ 1 ಕಟ್ ತೊಗೊಂಡಿದ್ದೀನಿ. ಚೆನ್ನಾಗಿ ನಾನು ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಮೇಲೆ ಇದು ನಾನು ನೀರು ಇಟ್ಟಿದ್ದೀನಿ. ಸೊ ನೀರು ಸ್ವಲ್ಪ ಚೆನ್ನಾಗಿ ಕಾದಾದ್ಮೇಲೆ ನಾನು ಪಾಲಕ್ನ ನೀರೊಳಗಡೆ ಹಾಕ್ತೀನಿ. ಸೊ ಸ್ವಲ್ಪ ನಾನು ಚೆನ್ನಾಗಿ ಬೇಯಿಸ್ಕೊತೀನಿ. ಸೊ ಉಪ್ಪೇನು ಹಾಕೋ ಅವಶ್ಯಕತೆ ಇಲ್ಲ, ಜಸ್ಟ್ ನೀರಲ್ಲಿ ನಾವು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಸೊ ಒಂದು 5 ರಿಂದ 10 ನಿಮಿಷದೊಳಗಡೆ ಬೆಂದೋಗುತ್ತೆ. ಸೊ ಗೈಸ್, ನೆಕ್ಸ್ಟು ನಾನು ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು 5 ಇಲಕ್ಕೆ ತೊಗೊಂಡಿದ್ದೀನಿ. ಸೊ ನಾನು ಇದು ಗ್ರೈಂಡ್ ಮಾಡ್ಕೊತೀನಿ, ಒಂದು ಸ್ವಲ್ಪ ನೈಸಾಗೆ ನಾನು ಗ್ರೈಂಡ್ ಮಾಡ್ಕೊತೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕ್ಬೋದು, ಬಟ್ ನಾನು ಇಲ್ಲಿ 2 ಲೈಕ್ ಬೆಳ್ಳುಳ್ಳಿ ಮತ್ತು ಶುಂಠಿ ನಾನು ಹಸಿದೆ ಹಾಕ್ತಾ ಇರೋದು. ನಿಮ್ಮ ಹತ್ರ ಪೇಸ್ಟ್ ಇದ್ದು ಕೂಡ ನೀವು ಪೇಸ್ಟು ಮಾಮೂಲಿ ಒಗ್ಗರಣೆಗೆ ಹಾಕ್ಕೊಬೋದು, ಬಟ್ ನಾನಿಲ್ಲಿ ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ.
ಸೊ ಫ್ರೆಂಡ್ಸ್, ಈಗ ಪಾಲಕ್ ಬೆಂದಿದೆ. ಈಗ ನಾನು ಇದನ್ನು ಸ್ವಲ್ಪ ಒಂದು 2 ನಿಮಿಷ ನೀರು ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾವು ಇದನ್ನು ಒಂದು 2 ನಿಮಿಷ ಆದಮೇಲೆ ನಾವು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನು ನಾವು ನೀರು ಮತ್ತು ಪಾಲಕ್ನ ನಾವು ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಗೈಸ್, ಆಗಲೇ ನಿಮಗೆ ತೋರಿಸ್ದೆ ಪಾಲಕ್ ಬೇಯಿಸಿರೋದು ನಾನು ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಥರ ಪೇಸ್ಟ್ ಮಾಡಿಕೊಂಡೆ. ಇದಾದಮೇಲೆ ನಾನು ಆಲ್ರೆಡಿ ನಿಮಗೆ ತೋರಿಸ್ದೆ ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಎರಡೂ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದು ಕೂಡ. ಮತ್ತು ನಾನು ಪನ್ನೀರ್ 1 ಬೌಲಷ್ಟು ತೊಗೊಂಡಿದ್ದೀನಿ. ಇದು ಕ್ಯೂಬ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ನೀವು ಅದು ಕಟ್ ಮಾಡ್ಕೋಬೋದು. ಸೊ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇದಾದಮೇಲೆ ಒಗ್ಗರಣೆಗೆ ನಾನು ಒಂದು ದೊಡ್ಡ ಸೈಜಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಸ್ಮಾಲ್ ಪೀಸಸ್ಸಲ್ಲಿ ಕಟ್ ಮಾಡಿ, ಮತ್ತು ಜೀರಿಗೆ, ಚಕ್ಕೆ ಮತ್ತು ಲವಂಗ ತೊಗೊಂಡಿದ್ದೀನಿ. ಒಣಗಿದ ಮೆಣಸಿನಕಾಯಿ ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ತೊಗೋಬೋದು, ಆಪ್ಷನಲ್. ಸ್ವಲ್ಪ ಯಾರಿಗೆ ಖಾರ ಇರಬೇಕು ಅಂದರೆ ನೀವು ಅದನ್ನ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಸ್ಪೈಸಸ್ ಐಟಮ್ಸ್ ಅಂದರೆ ನಾನು ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಧನಿಯಾ ಪುಡಿ 1 ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ. ಮತ್ತು ಗರಂ ಮಸಾಲ ತೊಗೊಂಡಿದ್ದೀನಿ. ಸೊ ಇವಾಗ ಹೇಗೆ ಮಾಡೋದು ಈ ಸಿಂಪಲ್ ಪಾಲಕ್ ಪನ್ನೀರ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಫ್ರೆಂಡ್ಸ್, ನಾನು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ನಾನು ನಿಮಗೇನು ಒಗ್ಗರಣೆ ತೋರಿಸಿದ್ನಲ್ಲ, ಏನೇನು ಯೂಸ್ ಮಾಡಬೇಕು ಅದನ್ನೆಲ್ಲ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಇದು ತುಂಬ ಸಿಂಪಲ್ ಗೈಸ್. ಸೊ ನೀವು ಒಗ್ಗರಣೆಗೆ ಇನ್ನೂ ಪಲಾವ್ ಎಲೆ ಸಾಮಾನು ಇದೆಯಲ್ಲ ಅದು ಕೂಡ ನೀವು ಹಾಕ್ಕೋಬೋದು. ಬಟ್ ನಾನಿಲ್ಲಿ ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಒನ್ಸ್ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ನಾವು ಇದನ್ನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಗೈಸ್, ಇದು ಸ್ವಲ್ಪ ಬ್ರೌನಿಷ್ ಆದಮೇಲೆ ನಾನು ಏನು ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿನ ಗ್ರೈಂಡ್ ಮಾಡ್ಕೊಳ್ಳೋದಲ್ಲ ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ನಾನು ನೀರು ಆ್ಯಡ್ ಮಾಡ್ತೀನಿ. ಇದು ಆಪ್ಷನಲ್, ನಿಮ್ಗೆ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಒಂದು 2-3 ನಿಮಿಷ ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾನು ಏನು ಸ್ಪೈಸಸ್ ನಮಗೆ ತೋರಿಸಿದ್ನಲ್ಲ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ಇದು ಕೂಡ ಒಂದು 5 ನಿಮಿಷ ಅಷ್ಟು ಸ್ವಲ್ಪ ಬೇಯಲಿ. ಅದಾದಮೇಲೆ ನಾವು ಪನ್ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಗೈಸ್, ನಿಮ್ಗೇನಾದ್ರು ಸ್ವಲ್ಪ ಜಾಸ್ತಿ ಗ್ರೇವಿ ಬೇಕು ಅಂದರೆ ನೀವು ಸ್ವಲ್ಪ ನೀರು ಹಾಕ್ಕೋಬೋದು. ನಾನೊಂದು ಅರ್ಧ ಲೋಟ ಅಷ್ಟು ನಾನು ನೀರು ಹಾಕಿದ್ದೀನಿ. ಸೊ ಫ್ರೆಂಡ್ಸ್, ಇದಾದಮೇಲೆ ನಾನು ಇವಾಗ ಪಾಲಕ್ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಪಾಲಕ್ ನಾನೇನು ರುಬ್ಕೊಂಡಿದ್ನಲ್ಲ ಅದು ಇದಕ್ಕೆ ಆ್ಯಡ್ ಮಾಡ್ತೀನಿ. ಸ್ವಲ್ಪ ನೀರು ಹಾಕ್ಕೋತೀನಿ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ಒಂದು 10 ನಿಮಿಷ ಅಷ್ಟು ಇದು ಸ್ವಲ್ಪ ಬೆಂದಮೇಲೆ ನಾವು ಲಾಸ್ಟಲ್ಲಿ ಪನ್ನೀರನ್ನ ಆ್ಯಡ್ ಮಾಡೋಣ. ಬಿಕಾಸ್ ಪನ್ನೀರು ಜಾಸ್ತಿ ನಾವು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಬೇಯಿಸಿದ್ರೆ ಅದೆಲ್ಲ ಲೈಕ್ ಅದು ತುಂಬ ಸಾಫ್ಟ್ ಇರೋದ್ರಿಂದ ಜಾಸ್ತಿ ಬೇಯಿಸಿದ್ರೆ ಎಲ್ಲ ಅದೆಲ್ಲ ಸ್ಮ್ಯಾಶ್ ಥರ ಆಗೋಗುತ್ತೆ. ಸೊ ಈಗ ನಾನು ಇದೊಂದು 10 ನಿಮಿಷ ಬೇಯಿಸ್ಕೊಂಡು ಪನ್ನೀರನ್ನ ಹಾಕಿ, ಪನ್ನೀರ್ ಒಂದು 2 ನಿಮಿಷ ಅಥವಾ 5 ನಿಮಿಷ ಅಷ್ಟು ಬೇಯಿಸ್ಕೊಂಡು
ನಾನು ಆಫ್ ಮಾಡ್ಕೋತೀನಿ. ಸೊ ಚಪಾತಿಗೂ ಚೆನ್ನಾಗಿರುತ್ತೆ, ರೋಟಿಗೂ ಚೆನ್ನಾಗಿರುತ್ತೆ, ಸ್ವಲ್ಪ ಜನ ರೈಸ್ಗೂ ಕೂಡ ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಆ್ಯಂಡ್ ಇವಾಗ ನಾನು ಉಪ್ಪು ಆ್ಯಡ್ ಮಾಡ್ತೀನಿ. ಸೊ ರುಚಿಗೆ ತಕ್ಕಷ್ಟು ಈಗ ನಾನು ಉಪ್ಪು ಆ್ಯಡ್ ಮಾಡ್ಕೋತೀನಿ. ಈಸಿಯಾಗಿದೆ. ಅಯ್ಯೋ ಪಾಲಕ್ ಪನ್ನೀರು, ಅಯ್ಯೋ ಅದೆಲ್ಲ ತುಂಬ ಯಾರು ಮಾಡ್ತಾರೆ ಅಂತ ಅನ್ಕೋಬೋದು, ಬಟ್ ಇಲ್ಲ, ಒನ್ಸ್ ನೀವು ಕಲ್ತಿದ್ದೀರ ಅಂದಮೇಲೆ ನಿಮ್ಗೆ ಈಸಿ ಅನಿಸ್ಬಿಡುತ್ತೆ, ಬೇಗ ಬೇಗ ಕ್ವಿಕ್ಕಾಗಿ ನೀವು ಮಾಡ್ಕೋಬೋದು. ಸೊ ಈಗ ಇದು ಸ್ವಲ್ಪ ಬೇಯಲಿ. ಗೈಸ್ ಇದು ಚೆನ್ನಾಗಿ ಬಾಯ್ಲ್ ಆದಮೇಲೆ ಒಂದು 10 ನಿಮಿಷ ಆದಮೇಲೆ ನಾನು ಈಗ ಪನ್ನೀರನ್ನ ಆ್ಯಡ್ ಮಾಡ್ತೀನಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪನ್ನೀರ್ ಜಾಸ್ತಿ ಬೇಯಿಸೋಕ್ಕೆ ಹೋಗಬೇಡಿ. ಸೊ ನಿಮ್ಗೆ ಗೊತ್ತಾಗುತ್ತೆ, ಒಂದು 5 ನಿಮಿಷ ಅಷ್ಟು, 5ರಿಂದ ಒಂದು 7 ನಿಮಿಷ ಅಷ್ಟು ಬೆಂದಮೇಲೆ ಆಫ್ ಮಾಡ್ಕೊಳ್ಳಿ. ಬಿಕಾಸ್ ಇಲ್ಲಾಂದರೆ ತುಂಬ ಅದು ಲೈಕೆಲ್ಲ ಮೆಲ್ಟ್ ಆಗಿಬಿಡುತ್ತೆ. ಅಂದರೆ ಮೆಲ್ಟ್ ಅನ್ನೋಕ್ಕಿಂತ ಫುಲ್ ಸ್ಮ್ಯಾಶ್ ಥರ ಆಗೋಗಿರುತ್ತೆ. ಸೊ ಚೆನ್ನಾಗಿರೋದಿಲ್ಲ. ಆ್ಯಂಡ್ ಎಸ್, ಇಷ್ಟು ಮಾಡಿದ್ರೆ ನಿಮ್ಮ ಪಾಲಕ್ ಪನ್ನೀರ್ ಈಸಿಯಾಗಿ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಆ್ಯಂಡ್ ನಿಮ್ಮ ಪಾಲಕ್ ಪನ್ನೀರ್ ರೆಡಿಯಾಗಿರುತ್ತೆ. ಸೊ ಈಸಿ ಅಲ್ವಾ? ಈಸಿಯಾಗಿದೆ. ನನ್ನ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಹಾಕಿ. ಸೊ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಇದು ಈಗ ಸ್ವಲ್ಪ ಸಿಮ್ಮರಲ್ಲಿ ಇಟ್ಟು ಸ್ವಲ್ಪ ಬೇಯಿಸ್ಕೊಳ್ಳೋಣ, ಒಂದು 5 ನಿಮಿಷ ಹತ್ರ. ಗೈಸ್ ಇದು ಚೆನ್ನಾಗಿ ಬಾಯ್ಲ್ ಆದಮೇಲೆ ಒಂದು 10 ನಿಮಿಷ ಆದಮೇಲೆ ನಾನು ಈಗ ಪನ್ನೀರನ್ನ ಆ್ಯಡ್ ಮಾಡ್ತೀನಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪನ್ನೀರ್ ಜಾಸ್ತಿ ಬೇಯಿಸೋಕ್ಕೆ ಹೋಗಬೇಡಿ. ಸೊ ನಿಮ್ಗೆ ಗೊತ್ತಾಗುತ್ತೆ, ಒಂದು 5 ನಿಮಿಷ ಅಷ್ಟು, 5ರಿಂದ ಒಂದು 7 ನಿಮಿಷ ಅಷ್ಟು ಬೆಂದಮೇಲೆ ಆಫ್ ಮಾಡ್ಕೊಳ್ಳಿ. ಬಿಕಾಸ್ ಇಲ್ಲಾಂದರೆ ತುಂಬ ಅದು ಲೈಕೆಲ್ಲ ಮೆಲ್ಟ್ ಆಗಿಬಿಡುತ್ತೆ. ಅಂದರೆ ಮೆಲ್ಟ್ ಅನ್ನೋಕ್ಕಿಂತ ಫುಲ್ ಸ್ಮ್ಯಾಶ್ ಥರ ಆಗೋಗಿರುತ್ತೆ. ಸೊ ಚೆನ್ನಾಗಿರೋದಿಲ್ಲ. ಆ್ಯಂಡ್ ಎಸ್, ಇಷ್ಟು ಮಾಡಿದ್ರೆ ನಿಮ್ಮ ಪಾಲಕ್ ಪನ್ನೀರ್ ಈಸಿಯಾಗಿ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಆ್ಯಂಡ್ ನಿಮ್ಮ ಪಾಲಕ್ ಪನ್ನೀರ್ ರೆಡಿಯಾಗಿರುತ್ತೆ. ಸೊ ಈಸಿ ಅಲ್ವಾ? ಈಸಿಯಾಗಿದೆ. ನನ್ನ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಹಾಕಿ. ಸೊ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಇದು ಈಗ ಸ್ವಲ್ಪ ಸಿಮ್ಮರಲ್ಲಿ ಇಟ್ಟು ಸ್ವಲ್ಪ ಬೇಯಿಸ್ಕೊಳ್ಳೋಣ, ಒಂದು 5 ನಿಮಿಷ ಹತ್ರ. ಸೊ ಗೈಸ್ ಈಗ ನಮ್ಮ ಯಜಮಾನರು ಇಯರ್ ಬಡ್ಸ್ ತೊಗೊಂಡ್ರು. ಇದು ಬಂದು OnePlus Nord ಇಯರ್ ಬಡ್ಸ್. ಇದು ಪ್ರೋ. ಆ್ಯಕ್ಚುಲಿ ಹಳೇದು ಆ್ಯಪಲ್ ಇತ್ತು, ಆದರೆ ಅದು ಸರಿಯಾಗಿ ಚಾರ್ಜ್ ಆಗ್ತಾ ಇರಲಿಲ್ಲ. ಸೊ ಮತ್ತು ಅದು ಜಾಸ್ತಿ ಬ್ಯಾಟ್ರಿ ಹೆಲ್ತ್ ಏನು ಜಾಸ್ತಿ ಇದ್ದಿರಲಿಲ್ಲ, ಬೇಗ ಲೈಕ್ ಖಾಲಿ ಆಗ್ತಿತ್ತು. ಸೊ ಹಾಗಾಗಿ ಮತ್ತು ಒಂದು ಕಡೆ ಅದು ವರ್ಕ್ ಆಗ್ತಿತ್ತು. ಹಾಗಾಗಿ ಬಡ್ಸ್ 3 Pro OnePlus Nord ಇದು. ಸೊ ಅದು ಮಾತ್ರ ಇನ್ನೊಂದು ಕಡೆ ಹಾಳಾಗಿತ್ತು, ಕೇಳಿಸ್ತಾ ಇರಲಿಲ್ಲ, ಇನ್ನೊಂದು ಕಡೆ ತುಂಬ ಕಮ್ಮಿಯಾಗಿ ಕೇಳಿಸ್ತಿತ್ತು. ಹಾಗಾಗಿ ಇದು ಹೊಸದು ಬುಕ್ ಮಾಡಿದ್ರು ಅಮೆಝಾನಿಂದ. ಆ್ಯಂಡ್ ಅನ್ಬಾಕ್ಸ್ ಮಾಡ್ತಿದ್ದಾರೆ ನಮ್ಮ ಸಾಹೇಬರು, ನೋಡೋಣ ಹೇಗಿರುತ್ತೆ ಅಂತ. ಇದಕ್ಕಿಂತ ಮುಂಚೆ OnePlus ಬ್ರ್ಯಾಂಡ್ ತೊಗೊಂಡಿದ್ದು ಚೆನ್ನಾಗಿತ್ತು ಅಂತ ಹೇಳ್ತಿದ್ರು. ಅಂದರೆ ಅದು ವೈರ್ಲೆಸ್ ಇದು. ಸೊ ಗೈಸ್ ಪ್ಯಾಕಿಂಗ್ ತುಂಬ ಚೆನ್ನಾಗಿದೆ. ಸೊ ನೋಡ್ತಾ ಇದ್ದೀರಾ ನೋಡಿ, OnePlus. ವಾವ್, ಸಖತ್ತಾಗಿದೆ. ಆ್ಯಕ್ಚುಲಿ ಕಲರ್ ಕೂಡ ತುಂಬ ಚೆಂದಾಗಿ ಪ್ಯಾಕ್ ಮಾಡಿದ್ದಾರೆ. ಎಂತ ಫಸ್ಟ್ ಟೈಮೇನೆ ಈ ಥರ ಕಲರ್ ಇವ್ರು ಹಾಕೋತಿರೋದು. ಆ್ಯಂಡ್ ವಾವ್, ಚೆನ್ನಾಗಿದೆ. ಒಂದು ನಿಮಿಷ. ಸೊ ಗೈಸ್ ನೋಡಿ, ಚೆನ್ನಾಗಿದೆ. ಆ್ಯಂಡ್ ಪ್ಯಾಕಿಂಗ್ ವೈಸ್ ಸಖತ್ತಾಗಿದೆ. ತೆಗೀರಿ ನೋಡಿ, ಎತ್ತಿ ಒಂದು ತೋರಿಸಿ. ಚೆಂದ ಉಂಟು. ಸೊ ಗೈಸ್ ಚೆನ್ನಾಗಿದೆ. ಇದೇನು ಕೊಟ್ಟಿದ್ದಾರೆ ಎಕ್ಸ್ಟ್ರಾ? ಎಕ್ಸ್ಟ್ರಾ ಕೊಟ್ಟಿರೋದಾ? ಓಕೆ, ಎಕ್ಸ್ಟ್ರಾ ಇದು ಕೊಟ್ಟಿದ್ದಾರೆ. ಮತ್ತು ಚಾರ್ಜರ್ ಇದು ಕೊಟ್ಟಿದ್ದಾರೆ ಅನ್ಸುತ್ತೆ, ತೋರಿಸಿ. ಸೊ ಇದು ಕೊಟ್ಟಿದ್ದಾರೆ. ಆ್ಯಂಡ್ ಸಮಥಿಂಗ್ ಸ್ಮೈಲಿದು ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ, ನೋಡೋಣ. ವರ್ಕ್ ಆಗುತ್ತೆ. ಬಿಕಾಸ್ ಇದಕ್ಕಿಂತ ಮುಂಚೆ ನಾವು ತೊಗೊಂಡಿದ್ವಿ ಆ್ಯಂಡ್ ಅದು ತುಂಬ ಚೆನ್ನಾಗಿ ಹೋಗ್ತಿತ್ತು. ಸ್ವಲ್ಪ ಅಂದರೆ ಲೈಕ್ ಅದು ವಯರ್ ಒಂಚೂರು ಲೈಟಾಗಿ ಕಟ್ಟಾಯಿತು, ಹಾಗಾಗಿ ಅದು ಬಿಟ್ಟು ಇದು ಆ್ಯಪಲ್ ಯೂಸ್ ಮಾಡ್ತಾಯಿದ್ವಿ. ಬಟ್ ಅದು ಯಾಕೋ ಈಗ ಆಯಿತು, ಈಗ ಹೊಸದು ತೊಗೊಂಡಿದ್ದಾರೆ. ಸೊ ಬಡ್ಸ್ 3 Pro OnePlus Nord ಇದು. ಎಷ್ಟು 2000 ಅಂತ ಏನೋ ಹೇಳ್ತಿದ್ರು. 2000 2700 ಅಂತೆ. 799 ಅದೇ 2800 ಇದೆ.
ಇದು 3000 4000 ಆ್ಯಕ್ಚುಲಿ ಅದು ಆಫರ್ ಅಮೆಝಾನಲ್ಲಿ ಎಷ್ಟು ಇತ್ತು, ಬಟ್ MRP ಬಂದು ಲೈಕ್ 3000 ಪ್ಲಸ್ ಏನೋ ಇರಬೇಕು ಅನಿಸುತ್ತೆ. ಸೊ ನೋಡಿ ಇನ್ನೊಂದ್ಸಲ ತೋರಿಸ್ಬಿಡ್ತೆ. ರಿಪಬ್ಲಿಕ್ ಡೇದು ಆಫರ್ ಕೊಟ್ಟಿದ್ರು, ಅಮೆಝಾನ್ ಏನೋ ಆಫರ್ ಕೊಡ್ತಾ ಇರ್ತಾರಲ್ಲ ಪ್ರೈಮ್ದು ಅದು ಇದು ಅಂತ. ಸೊ ಕೊಟ್ಟಿದ್ದರು, ಇನ್ನೊಂದ್ಸಲ ತೋರಿಸ್ತೀನಿ. ಎಕ್ಸ್ಟ್ರಾ ಎಷ್ಟು ಕೊಟ್ಟಿದೆ? 4 ಇದೆ ಗೈಸ್. ಇದೇನಿದೇನು ರಬ್ಬರ್ ಟೈಪ್ ವಾಡೆವರ್ ಅದು ಇಯರ್ಬಡ್ಸ್ಗೆ ಹಾಕೋತಾರಲ್ಲ ಅದು, ಆ್ಯಂಡ್ ಇದು ಮಾಮೂಲಿ ಇದು ಕೊಟ್ಟಿದ್ದಾನೆ. ಸೊ ಎಸ್,